ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಕನ್ಸ್ಯೂಮರ್ ಸರ್ಪ್ಲಸ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್, ಅನುಭೋಗ್ಯ ಅಧಿಕ ತೃಪ್ತಿ ನಿಯಮ, ಹಾಗೆಯೇ ಅದರ ಪ್ರಾಯೋಗಿಕ ಮಹತ್ವದ ಬಗ್ಗೆ ನಾನೀಗ ಪ್ರಸ್ತುತ ಚರ್ಚೆ ಮಾಡ್ತಾ ಇದ್ದೀನಿ. ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ವಿಷಯವನ್ನು ಮೊದಲ ಬಾರಿಗೆ ಪ್ರಸ್ತುತಪಡಿಸಿದ್ದು ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞರಾದಂತಹ ಎ.ಜೆ. ಡ್ಯೂಪಿ ಅವರು. ಈ ಒಂದು ಸಿದ್ಧಾಂತವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸಿದ್ದು ನವಸಂಪ್ರದಾಯ ಪಂಥದ ಹೆಸರಾಂತ ಆರ್ಥಿಕ ಚಿಂತಕರಾಗಿದ್ದಂತಹ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥ ಗ್ರಂಥದಲ್ಲಿ ಈ ಒಂದು ಸಿದ್ಧಾಂತ ಅಥವಾ ನಿಯಮವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಟಾಸಿಗ್ ಏನು ಹೇಳ್ತಾರೆ ಅಂತಂದರೆ, ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವನ್ನೇ ಅನುಭೋಗಿ ಅಧಿಕ ತೃಪ್ತಿ ಅಂತ ಹೇಳ್ತಾರೆ. ಸುಪ್ತ ಬೆಲೆ ಅಂತಂದರೆ ಒಂದು ವಸ್ತುವನ್ನು ಕೊಳ್ಳೋದಕ್ಕಾಗಿ ಕೊಡಲು ಸಿದ್ಧನಾಗಿರ್ತಕ್ಕಂಥ ಬೆಲೆಗೆ ಸುಪ್ತ ಬೆಲೆ ಅಂತ ಕರೀತಾರೆ. ನೈಜ ಬೆಲೆ ಅಂತಾರೆ ಆ ವಸ್ತುವಿಗೆ ವಾಸ್ತವಿಕವಾಗಿ ಕೊಟ್ಟಂಥ ಬೆಲೆಗೆ ನೈಜ ಬೆಲೆ ಅಂತ ಕರೀತಾರೆ. ಹೀಗೆ ಸುಪ್ತ ಬೆಲೆ ಮತ್ತು ನೈಜ ಬೆಲೆಗಳ ನಡುವಿನ ವ್ಯತ್ಯಾಸವನ್ನು ಅನುಭೋಗಿ ಅಧಿಕ ತೃಪ್ತಿ ಅಂತ ಕರೀತಾರೆ ಯಾರು ಟಾಸಿಗ್ಗು. ಸೊ ನೋಡಿ, ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಪರಿಭಾವನೆಯನ್ನು ನಾವು ಯಾವಾಗ ಗಮನಿಸಬಹುದು ಅಂತಂದರೆ, ಅತ್ಯವಶ್ಯಕವಾಗಿರ್ತಕ್ಕಂಥ ಸರಕುಗಳನ್ನು ಅಂದರೆ ಉಪ್ಪು, ಬೆಂಕಿಪಟ್ಟಣ, ಈ ಥರ ನೆಸೆಸರಿ ಕಮೋಡಿಟೀಸನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪರಿಭಾವನೆಯನ್ನು ಹೆಚ್ಚಿನದಾಗಿ ಗಮನಿಸ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ನಿಯಮವನ್ನು ಹೇಗೆ ಪಟ್ಟಿಯ ಮುಖಾಂತರ ರೇಖಾಚಿತ್ರದ ಮೂಲಕ ವಿವರಿಸ್ಬೋದು. ಅದೇ ರೀತಿ ಈ ಒಂದು ನಿಯಮದ ರಚನೆಗೆ ಆಧಾರವಾಗಿರ್ತಕ್ಕಂಥ ಕಲ್ಪನೆಗಳು ಯಾವುವು ಅನ್ನೋದೆಲ್ಲನೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ದ ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್, ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಪರಿಭಾವನೆ ಅಥವಾ ಪರಿಕಲ್ಪನೆ ಏನಿದೆ ಅದರ ಪ್ರಾಯೋಗಿಕ ಮಹತ್ವದ ಬಗ್ಗೆ ಈಗ ನಾನು ಪ್ರಸ್ತುತ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದು ಅನುಭೋಗಿ ಅಧಿಕ ತೃಪ್ತಿಯನ್ನು ಕರಾರುವಕ್ಕಾಗಿ ಮಾಪನ ಮಾಡೋದಕ್ಕೆ ಸಾಧ್ಯವಿಲ್ಲದೇ ಇದ್ರೂ ಕೂಡ ಈ ಒಂದು ಪರಿಕಲ್ಪನೆಯನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಮತ್ತು ಆರ್ಥಿಕ ಧೋರಣೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ, ಇದರ ಸಹಾಯವನ್ನು ಪಡ್ಕೊಳ್ಳಲಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವಾಗ ಇದರ ಪ್ರಾಯೋಗಿಕ ಮಹತ್ವ ಇರುತ್ತೆ ಅಂತಾರೆ, ಸೊ ಫಸ್ಟ್ ಒನ್ ಈಸ್ comparison of facilities at different places in tax policy, in monopoly price determination, in international trade, separate use in value and exchange in value, ಇನ್ ವೆಲ್ಫೇರ್ ಎಕನಾಮಿಕ್ಸ್. ಈ ಥರ ಒಂದು ಕಾನ್ಸೆಪ್ಟ್ಗಳಲ್ಲಿ ನಾವು ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು ಯಾವುದಕ್ಕೆ ಸಂಬಂಧಪಟ್ಟಂತೆ, ಕನ್ಸ್ಯೂಮರ್ ಸರ್ಪ್ಲಸ್ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಇನ್ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿರ್ತಕ್ಕಂಥ ಜನರು, ವಿವಿಧ ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂಥ ಜನರು ಎಂತಹ ಸೌಲಭ್ಯಗಳನ್ನು ಪಡಿತಿದ್ದಾರೆ ಅನ್ನೋದನ್ನು ಈ ಒಂದು ನಿಯಮದ ಸಹಾಯದಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು. ಸೊ ಆ ಪ್ರದೇಶದಲ್ಲಿರ್ತಕ್ಕಂಥ ಜನರು ಯಾವ ಬಗೆಯ ಸರಕುಗಳನ್ನು ಪಡ್ಕೊಳ್ತಿದ್ದಾರೆ, ಆ ಸರಕುಗಳಿಂದ ಅವರಿಗೆ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣ ಹೇಗಿದೆ, ಸೊ ಇದರ ಆಧಾರದ ಮೇಲೆ ಒಂದು ಪ್ರದೇಶ ಅಥವಾ ವಿವಿಧ ಪ್ರದೇಶಗಳಲ್ಲಿರ್ತಕ್ಕಂಥ ಜನರು ಯಾವ ರೀತಿಯ ಸೌಲಭ್ಯಗಳನ್ನು ಪಡ್ಕೊಳ್ತಿದ್ದಾರೆ, ಅವರ ಜೀವನ ಮಟ್ಟ ಹೇಗಿದೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಯಾವುದರಿಂದ, ಕನ್ಸ್ಯೂಮರ್ ಸರ್ಪ್ಲಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ. ಹಾಗೆಯೇ ಟು ಇಂಪ್ಲಿಮೆಂಟೇಷನ್ ಆಫ್ ದಿ ಟ್ಯಾಕ್ಸ್ ಪಾಲಿಸಿ, ಈ ಒಂದು ತೆರಿಗೆ ಧೋರಣೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ತೆರಿಗೆಗಳನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸು ಸಚಿವರಿಗೆ ಈ ಒಂದು ಕಾನ್ಸೆಪ್ಟ್ ನೆರವಾಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಹಣಕಾಸು ಸಚಿವರು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಈ ನಿಯಮದ ಅಥವಾ ಈ ಒಂದು ಪರಿಕಲ್ಪನೆಯನ್ನು ಗಣನೆಗೆ ತೆಗೆದುಕೊಳ್ತಾರೆ. ಇಲ್ಲಿ ಪ್ರತ್ಯಕ್ಷ ತೆರಿಗೆಗಳನ್ನು ಮತ್ತು ಪರೋಕ್ಷ ತೆರಿಗೆಗಳನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸರಕುಗಳಿಂದ ಗ್ರಾಹಕರು ಹೆಚ್ಚಿನ ಪ್ರಮಾಣದಷ್ಟು ತುಷ್ಟಿಗುಣ ಅಥವಾ ತೃಪ್ತಿಯನ್ನು ಪಡೆಯುತ್ತಾರೋ ಅಂತಹ ಸರಕುಗಳ ಮೇಲೆ ಸರ್ಕಾರ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದಂಥ ಸಂದರ್ಭದಲ್ಲಿ ಆಗ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಲಭ್ಯ ಆಗುತ್ತೆ. ಹೀಗೆ ವಿವಿಧ ರೀತಿಯ ಸರಕುಗಳ ಮೇಲೆ ತೆರಿಗೆಗಳನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸರಕುಗಳಿಗೆ ಎಷ್ಟು ಪ್ರಮಾಣದಷ್ಟು ತೆರಿಗೆಗಳನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ನಿಯಮ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಗ್ರಾಹಕರು ಹೆಚ್ಚಿನ ಪ್ರಮಾಣದಷ್ಟು ತುಷ್ಟಿಗುಣವನ್ನು ಕೆಲವೊಂದು ಸರಕುಗಳನ್ನು ಪಡಿತಾ ಇದ್ದರೆ ಅಂತಹ ಸರಕುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲು ಈ ಒಂದು ಪರಿಭಾವನೆ ಅಥವಾ ಪರಿಕಲ್ಪನೆ ನೆರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಾನೋಪಲಿ ಪ್ರೈಸ್ ಡಿಟರ್ಮಿನೇಷನ್, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಡ್ಯೂಸರ್ಗೆ ಈ ಒಂದು ಕಾನ್ಸೆಪ್ಟ್
ಕಾನ್ಸೆಪ್ಟ್ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಈಗ ಏಕಸ್ವಾಮ್ಯ ಮಾರುಕಟ್ಟೆ ಅಂತಾರೆ, ಆ ಒಂದು ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಉತ್ಪಾದಕ ಇರ್ತಾನೆ. ಅವನು ಉತ್ಪಾದನೆ ಮಾಡ್ತಕ್ಕಂಥ ಸರಕಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಬದಲಿ ಸರಕುಗಳು ಅಂತಕ್ಕಂಥದ್ದು ಇರೋದಿಲ್ಲ. ಈ ಒಂದು ಸಂದರ್ಭ ಇದ್ದಾಗ ಅವನು ಉತ್ಪಾದನೆ ಮಾಡ್ತಕ್ಕಂಥ ಸರಕಿಗೆ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡಬೇಕು ಅನ್ನೋದು ಸಂದರ್ಭದಲ್ಲಿ ಈ ಒಂದು ನಿಯಮ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಆ ಒಬ್ಬ ಮಾನೋಪಲಿ ಪ್ರೊಡ್ಯೂಸರು ಉತ್ಪಾದನೆ ಮಾಡ್ತಕ್ಕಂಥ ಸರಕು ಗ್ರಾಹಕರಿಗೆ ಹೆಚ್ಚಿನ ಪ್ರಮಾಣದ ತುಷ್ಟಿಗುಣವನ್ನು ತಂದು ಕೊಡ್ತಾ ಇದ್ರೆ ಆಗ ಆ ಉತ್ಪಾದಕ ಆ ಸರಕಿನ ಮೇಲೆ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಒಂದು ವೇಳೆ ಪ್ರೊಡ್ಯೂಸರು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಸರಕುಗಳಿಂದ ಗ್ರಾಹಕರು ಕಡಿಮೆ ಪ್ರಮಾಣದ ತುಷ್ಟಿಗುಣವನ್ನು ಪಡಿತಾ ಇದ್ರೆ ಆಗ ಅವು ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಕಡಿಮೆ ಬೆಲೆಯನ್ನು ವಿಧಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಹೀಗೆ ಮಾನೋಪಲಿ ಪ್ರೊಡ್ಯೂಸರ್ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾನ್ಸೆಪ್ಟು ನೆರವಾಗುತ್ತೆ. ಹಾಗೆಯೇ ಇನ್ನು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲತೆಗಳ ಬಗ್ಗೆ ನಾವು ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನಿಯಮ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳಿಂದ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಜನರು ಎಂತಹ ಈ ಒಂದು ಅನುಕೂಲಗಳನ್ನು ಅಥವಾ ಎಂತಹ ತುಷ್ಟಿಗುಣವನ್ನು ಪಡಿತಿದ್ದಾರೆ ಅನ್ನೋದನ್ನು ಲೆಕ್ಕಾಚಾರ ಮಾಡ್ಬೋದು. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳಿಂದ ಆ ದೇಶದಲ್ಲಿರ್ತಕ್ಕಂಥ ಜನರು ಆ ಸರಕು ಮತ್ತು ಸೇವೆಗಳಿಂದ ಎಷ್ಟು ಪ್ರಮಾಣದಷ್ಟು ತುಷ್ಟಿಗುಣವನ್ನು ಪಡೆದಿದ್ದಾರೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ರಾಷ್ಟ್ರಕ್ಕೆ ಅನುಕೂಲ ಆಗ್ತಿದೆಯೋ ಅಥವಾ ಇಲ್ಲವೋ ಅನ್ನೋ ಒಂದು ನಿರ್ಣಯಕ್ಕೆ ಬರಲು ಈ ನಿಯಮ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಸಪ್ರೇಟಸ್ ಯೂಸ್ ಇನ್ ವ್ಯಾಲ್ಯೂ ಫ್ರಮ್ ಎಕ್ಸ್ಚೇಂಜ್ ಇನ್ ವ್ಯಾಲ್ಯೂ, ಇಲ್ಲಿ ಉಪಯುಕ್ತತೆ ಮೂಲ್ಯ ಮತ್ತು ವಿನಿಮಯ ಮೂಲ್ಯದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಯಪಡಿಸುತ್ತದೆ. ಅದಕ್ಕಾಗಿ 2 ಎಕ್ಸಾಂಪಲ್ಸನ್ನು ತಗೊಳ್ಳಾಗಿದೆ. ಈಗ ವಜ್ರ ಮತ್ತು ನೀರು. ಸೊ ವಜ್ರದ ಉಪಯುಕ್ತತೆ ಮೂಲ್ಯ ಕಡಿಮೆ ಇದೆ, ಆದರೆ ಅದರ ವಿನಿಮಯ ಮೂಲ್ಯ ಅಂತಕ್ಕಂಥದ್ದು ಜಾಸ್ತಿ ಇದೆ. ಇನ್ನು ನೀರಿಗೆ ಬಂದ ಸಂದರ್ಭದಲ್ಲಿ ನೀರಿನ ಉಪಯುಕ್ತತೆ ಮೂಲ್ಯ ಹೆಚ್ಚಿದೆ, ಅದರ ವಿನಿಮಯ ಮೂಲ್ಯ ಕಡಿಮೆ ಇದೆ. ಈ ರೀತಿ ಉಪಯುಕ್ತತೆ ಮೂಲ್ಯ ಮತ್ತು ವಿನಿಮಯದ ಮೂಲ್ಯದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತಿಳಿಯಪಡಿಸಿ ಮೌಲ್ಯದ ವಿರೋಧಾಭಾಸಕ್ಕೆ ಸ್ಪಷ್ಟೀಕರಣ ನೀಡುತ್ತೆ ಯಾವುದು ಈ ಒಂದು ನಿಯಮ. ಹಾಗೆಯೇ ಇನ್ನು ವೆಲ್ಫೇರ್ ಎಕನಾಮಿಕ್ಸ್ ಅಂತಾರೆ ಯೋಗಕ್ಷೇಮ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಸೊ ಯೋಗಕ್ಷೇಮ ಅರ್ಥಶಾಸ್ತ್ರಕ್ಕೆ ಪ್ರಮುಖ ಅಡಿಪಾಯ ಆಗಿದೆ ಯಾವುದು, ಕನ್ಸ್ಯೂಮರ್ ಸರ್ಪ್ಲಸ್. ಹೇಗಪ್ಪ ಅಂತಂದರೆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನರು ಸಾಕಷ್ಟು ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಪಡ್ಕೊಳ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಅದನ್ನು ಆರ್ಥಿಕ ಯೋಗಕ್ಷೇಮ ಅಂತ ಕರಿತೀವಿ. ಈ ಸಾಕಷ್ಟು ಪ್ರಮಾಣದಷ್ಟು ಸರಕು ಮತ್ತು ಸೇವೆಗಳನ್ನು ಪಡ್ಕೊಂಡು ಆ ಸರಕುಗಳಿಂದ ಹೆಚ್ಚಿನ ಪ್ರಮಾಣದಷ್ಟು ತುಷ್ಟಿಗುಣವನ್ನು ಪಡಿತಾ ಇದ್ದರೆ ಆ ಒಂದು ಪ್ರದೇಶದಲ್ಲಿ ಎಕನಾಮಿಕ್ ವೆಲ್ಫೇರ್ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಹೀಗೆ ಎಕನಾಮಿಕ್ ವೆಲ್ಫೇರ್ಗೆ ಅಥವಾ ವೆಲ್ಫೇರ್ ಎಕನಾಮಿಕ್ಸ್ಗೆ ಬೇಕಾಗಿರ್ತಕ್ಕಂಥ ಈ ಒಂದು ಮಾಹಿತಿಯನ್ನು ತಿಳಿಯಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ನಿಯಮ. ಓಕೆ, ದಿಸ್ ಆರ್ ಆಲ್ ದಿ ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್. ಅಂದರೆ ಈ ಒಂದು ವಿಚಾರದಲ್ಲಿ ಅಂದರೆ ವಿವಿಧ ಪ್ರದೇಶಗಳಲ್ಲಿರ್ತಕ್ಕಂಥ ಜನರು ಯಾವ್ಯಾವ ರೀತಿ ಸೌಲಭ್ಯಗಳನ್ನು ಪಡಿತಿದ್ದಾರೆ ಅನ್ನೋದನ್ನು ನಿರ್ಣಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ತೆರಿಗೆಗಳನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಏಕಸ್ವಾಮ್ಯ ಮಾರಾಟಗಾರ ಈ ಒಂದು ಬೆಲೆಯನ್ನು ನಿಗದಿಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲತೆಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪಯುಕ್ತತೆ ಮೌಲ್ಯ ಮತ್ತು ವಿನಿಮಯ ಮೌಲ್ಯದ ನಡುವೆ ಇರತಕ್ಕಂಥ ಈ ಒಂದು ವ್ಯತ್ಯಾಸವನ್ನು ತಿಳಿಯಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಒಂದು ವೆಲ್ಫೇರ್ ಎಕನಾಮಿಕ್ಸನ್ನು ಪ್ರಸ್ತುತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಈ ನಿಯಮ ಹೆಚ್ಚು ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಲಿಮಿಟೇಷನ್ಸ್ ಬಗ್ಗೆ ನಾವು ನೋಡಿದಂಥ ಸಂದರ್ಭದಲ್ಲಿ, ಕ್ರಿಟಿಸಿಸಮ್ ಬಗ್ಗೆ ನೋಡತಕ್ಕಂಥ ಸಂದರ್ಭದಲ್ಲಿ ಈ ನಿಯಮದಲ್ಲಿ ಕೆಲವೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಒಂದು ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸನ್ನು ನೋಡಿದರೂ ಕೂಡ ಇದು ಕೆಲವೊಂದು ಲಿಮಿಟೇಷನ್ಸನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ದಿಸ್ ಲಾ ಕ್ರಿಟಿಸೈಸ್ಡ್ ಬೈ ಫಾಲೋಯಿಂಗ್ ಎಕನಾಮಿಕ್ಸ್ ಲೈಕ್ ಕ್ಯಾನನ್, ನಿಕೋಲ್ಸನ್, ಟಾಸಿಗ್, ಜೆರಿಕ್ಸ್ ಆ್ಯಂಡ್ ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್. ಅಂದರೆ ಕ್ಯಾನನ್ನು, ನಿಕೋಲ್ಸನ್ನು, ಟಾಸಿಗು, ಜೆರಿಕ್ಸು ಮತ್ತು ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್ ಅವರು ಈ ಒಂದು ಅನುಭೋಗಿ ಅಧಿಕ ತೃಪ್ತಿ ಸಿದ್ಧಾಂತವನ್ನು ವಿಮರ್ಶೆ ಮಾಡಿದ್ದಾರೆ. ಏನು ವಿಮರ್ಶೆ ಮಾಡಿದ್ದಾರೆ ಅಂತಂದರೆ ಅವರ ಲಿಮಿಟೇಷನ್ಸ್ ಬಗ್ಗೆ ನಾವು ನೋಡ್ಬೇಕಂತ ಸಂದರ್ಭದಲ್ಲಿ ನಾಟ್ ಅಪ್ಲಿಕೇಬಲ್ ಟು ನೆಸೆಸರಿ ಕಮಾಡಿಟೀಸ್, measurement of utility is impossible. So marginal utility of money does not remain constant. So another criticism we called it as other things do not remain constant. It is an hypothetical concept. There is existence of substitutes and it cannot be calculated accurately. So no commodity is independent. ಸೊ ಈ ಥರ ಕೆಲವೊಂದು
ಲಿಮಿಟೇಷನ್ಸನ್ನು ನಾವು ಈ ಒಂದು ಕನ್ಸ್ಯೂಮರ್ ಸರ್ಪ್ಲಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ನೋಡ್ತೀವಿ. ಏನಂತಂದರೆ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಇದನ್ನು ಪರಿಭಾವನೆಯನ್ನು ಅಥವಾ ಭಾವನೆಯನ್ನು ನಾವು ಎಲ್ಲಿ ನೋಡ್ತೀವಿ, ಅತ್ಯವಶ್ಯಕವಾಗಿರ್ತಕ್ಕಂಥ ಸರಕುಗಳ ವಿಚಾರದಲ್ಲಿ ಗಮನಿಸ್ತೀವಿ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಆದರೆ ವಾಸ್ತವಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂಥ ಸರಕುಗಳು ಅಥವಾ ಅವುಗಳನ್ನು ನಾವು ಗಿಫನನ ಸರಕುಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಈ ಒಂದು ಗಿಫನನ ಸರಕುಗಳು ಮಾರುಕಟ್ಟೆಯಲ್ಲಿ ಯಾವಾಗಲೂ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಇದು ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ವಿಶ್ಲೇಷಣೆ ಅಂತ ಇದನ್ನು ಟೀಕೆ ಮಾಡ್ತಾರೆ. ಅಂದರೆ ಮರಳುಗಾಡಿನಲ್ಲಿ ಒಬ್ಬ ಅನುಭೋಗಿಗೆ ತೀವ್ರ ಬಾಯಾರಿಕೆ ಆದ ಸಂದರ್ಭದಲ್ಲಿ ಒಂದು ಗ್ಲಾಸ್ ನೀರಿಗೆ 100 ರೂಪಾಯಿ ಕೊಡೋದಕ್ಕೆ ಅವನು ರೆಡಿ ಇರ್ತಾನೆ. ಆದರೆ ಅದು 1 ರೂಪಾಯಿಗೆ ಸಿಗುತ್ತೆ. ಇನ್ನು 99 ರೂಪಾಯಿ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಹೇಳ್ತಾರೆ. ಸೊ ಈ ಥರ ವಿಶ್ಲೇಷಣೆ ಅಷ್ಟೊಂದು ಸಮರ್ಪಕವಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಆರ್ಥಿಕ ಚಿಂತಕರು ಅದನ್ನು ಟೀಕೆ ಮಾಡಿದ್ದಾರೆ. ಹಾಗೆಯೇ ಮೆಜರ್ಮೆಂಟ್ ಆಫ್ ಯುಟಿಲಿಟಿ ಇಂಪಾಸಿಬಲ್. ತುಷ್ಟಿಗುಣ ಅಂತಕ್ಕಂಥದ್ದು ಒಂದು ಮಾನಸಿಕ ಪರಿಭಾವನೆ ಆಗಿರೋದ್ರಿಂದ ಇದನ್ನು ಆ್ಯಕ್ಯುರೇಟಾಗಿ ಮಾಪನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತುಷ್ಟಿಗುಣ ಅಂತಕ್ಕಂಥದ್ದು ಒಂದು ಸೈಕಾಲಜಿಕಲ್ ಕಾನ್ಸೆಪ್ಟ್. ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಇಂಪಾಸಿಬಲ್ ಟಾಸ್ಕ್. ಇದು ಒಂದು ಲಿಮಿಟೇಷನ್ನು. ಹಾಗೆಯೇ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಡಸ್ ನಾಟ್ ರಿಮೇನ್ ಕಾನ್ಸ್ಟೆಂಟ್. ಯಾವತ್ತೂ ಕೂಡ ಈ ಒಂದು ಹಣದ ಸೀಮಾಂತ ತುಷ್ಟಿಗುಣ ನಿಯಮ ಸ್ಥಿರವಾಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಾರೆ, ಶ್ರೀಮಂತ ವರ್ಗದವರ ಬಳಿ ಹಣದ ಪ್ರಮಾಣ ಹೆಚ್ಚಿರೋದ್ರಿಂದ ಅವರ ಸೀಮಾಂತ ತುಷ್ಟಿಗುಣ ಕಡಿಮೆ ಇರುತ್ತೆ. ಬಡವರ್ಗದವರಲ್ಲಿ ಹಣದ ಪ್ರಮಾಣ ಕಡಿಮೆ ಇರೋದ್ರಿಂದ ಅವರ ಸೀಮಾಂತ ತುಷ್ಟಿಗುಣ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಒಂದು ಪರಿಭಾವನೆ ಅಂದರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಆಗಿರ್ತಕ್ಕಂಥ ಈ ಒಂದು ಅನುಭೋಗಿ ಅಧಿಕ ತೃಪ್ತಿ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡಿದೆ. ಆದರೆ ಯಾವುದೇ ಕಾರಣಕ್ಕೂ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಇತರೆ ಸ್ಥಿತಿಗತಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳಿರಲ್ಲ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಥವಾ ಏನು ಕಲ್ಪನೆಯನ್ನು ಹೊಂದಿದೆ. ಆದರೆ ವಾಸ್ತವಿಕವಾಗಿ ಇತರೆ ಈ ಒಂದು ಸ್ಥಿತಿಗೆ ಅನುಭೋಗ್ಯ ಆಯ್ಕೆ, ಅಭಿರುಚಿ, ಅವನ ಹವ್ಯಾಸ, ಅವನ ಪ್ಯಾಷನ್ಗಳು ಇವುಗಳಲ್ಲಿ ಸ್ಥಿರತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವುಗಳಲ್ಲಿ ಸಹಜವಾಗಿ ಬದಲಾವಣೆಗಳನ್ನು ನಾವು ನೋಡ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಕನ್ಸ್ಯೂಮರ್ ಸರ್ಪ್ಲಸನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ಕನ್ಸ್ಯೂಮರ್ ಸರ್ಪ್ಲಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಹೈಪೋಥೆಟಿಕಲ್ ಕಾನ್ಸೆಪ್ಟ್. ಇದು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಥಿಯರಿ, ಕಲ್ಪನೆ ಆಧಾರದ ಮೇಲೆ ರಚನೆ ಆಗಿದೆ ಹೊರತು ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಬೇಸಸ್ ಇಲ್ಲ ಅಂತ ಅಂದ್ಬಿಟ್ಟು ಈ ಆರ್ಥಿಕ ಚಿಂತಕರು ಅದನ್ನು ಟೀಕೆ ಮಾಡಿದ್ದಾರೆ. ಹಾಗೆಯೇ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿ ಆಯ್ಕೆ ಆಗಿರ್ತಕ್ಕಂಥ ಸರಕಿಗೆ ಬದಲಿ ಸರಕು ಇರಲ್ಲ ಅಂತಕ್ಕಂಥ ಒಂದು ಪರಿಭಾವನೆ ಇದೆ. ಸೊ ಇನ್ ದಿ ಪ್ರೆಸೆಂಟ್ ಗ್ಲೋಬಲ್ ಮಾರ್ಕೆಟ್ ಆರ್ ಮಾನೋಪಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬ ಉತ್ಪಾದಕನು ತಾನು ಏನು ಉತ್ಪಾದನೆ ಮಾಡ್ತಕ್ಕಂಥ ಸರಕಿಗೆ ತನ್ನದೇ ಆಗಿರ್ತಕ್ಕಂಥ ಬದಲಿ ಸರಕು ಅಂತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಸೊ ಹೀಗಿದ್ದಾಗ ಈ ಒಂದು ಕನ್ಸ್ಯೂಮರ್ ಸರ್ಪ್ಲಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಕೆನಾಟ್ ಬಿ ಕ್ಯಾಲ್ಕುಲೇಟ್ ಆ್ಯಕ್ಯುರೇಟ್ಲಿ. ಅಂದರೆ ಇದು ಒಂದು ಸೈಕಾಲಜಿಕಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತಕ್ಕಂಥ ಒಂದು ಇದಿರೋದ್ರಿಂದ ಇದನ್ನು ಸರಿಯಾಗಿ ಮಾಪನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾವುದನ್ನು ಎಷ್ಟು ಪ್ರಮಾಣದಷ್ಟು ಅಧಿಕ ತೃಪ್ತಿ ಬಂದಿದೆ, ಎಷ್ಟು ಪ್ರಮಾಣದಷ್ಟು ಅಧಿಕ ಉಳಿತಾಯ ಆಗಿದೆ, ಎಷ್ಟು ಪ್ರಮಾಣದಷ್ಟು ಮಿಗುತೆ ಆಗಿದೆ, ಎಷ್ಟು ಪ್ರಮಾಣದಷ್ಟು ಅವನಿಗೆ ಹೆಚ್ಚುವರಿ ತುಷ್ಟಿಗುಣ ಲಭ್ಯ ಆಗಿದೆ ಅನ್ನೋದನ್ನು ಸರಿಯಾಗಿ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಸರಿಯಾಗಿ ಲೆಕ್ಕಾಚಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಇದು ಒಂದು ನಾವು ಲಿಮಿಟೇಷನ್ಸನ್ನು ನೋಡ್ಬೋದು. ಹಾಗೆಯೇ ನೋ ಕಮೋಡಿಟಿ ಈಸ್ ಇಂಡಿಪೆಂಡೆಂಟ್. ಸೊ ಪ್ರತಿಯೊಂದು ಸರಕು ಕೂಡ ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರತೆಯನ್ನು ಪಡ್ಕೊಂಡಿರುತ್ತೆ ಅಂತ ಈ ಒಂದು ಪರಿಭಾವನೆ ಹೇಳುತ್ತೆ. ಆದರೆ ಈ ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಅಥವಾ ಈ ಒಂದು ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಸರಕು ಕೂಡ ತನ್ನದೇ ಆಗಿರ್ತಕ್ಕಂಥ ಬದಲಿ ಸರಕು ಇರೋದ್ರಿಂದ ಮತ್ತು ಕೆಲವೊಂದು ಸರಕುಗಳಿಗೆ ತನ್ನದೇ ಆಗಿರ್ತಕ್ಕಂಥ ಪೂರಕ ಸರಕುಗಳು ಅಸ್ತಿತ್ವದಲ್ಲಿರೋದ್ರಿಂದ ಸರಕು ಸ್ವತಂತ್ರವಾಗಿರುತ್ತೆ ಅಂತ ಹೇಳೋದಕ್ಕೆ ಎಲ್ಲ ಸಂದರ್ಭದಲ್ಲೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಈ ಒಂದು ವಿಶ್ಲೇಷಣೆಯನ್ನು ಟೀಕೆ ಮಾಡಿದ್ದಾರೆ. ಯಾರು? ಕ್ಯಾನನ್, ನಿಕೋಲ್ಸನ್